ಅಯೋಧ್ಯೆ ರಾಮ ಮಂದಿರ ದೇಣಿಗೆಯ ರಹಸ್ಯ ಬಟಾಬಯಲಾಗ್ತಾ ಇದೆ. ರಾಮ ಮಂದಿರ ದೇಣಿಗೆ ಸಂಗ್ರಹದಲ್ಲಿ ದೊಡ್ಡ ಮಟ್ಟದಲ್ಲಿ ಗೋಲ್ಮಾಲ್ ನಡೆದಿದೆಯಾ? ಈ ಅನುಮಾನ ಮೂಡೋಕು, ಪ್ರಶ್ನೆ ಮೂಡೋಕು ಕಾರಣಗಳಿದಾವೆ. ಅವನ್ನ ನೋಡ್ತಾ ಹೋಗೋಣ. ರಾಮ ಮಂದಿರ ದೇಣಿಗೆ ಸಂಗ್ರಹದಲ್ಲಿ ಗೋಲ್ಮಾಲ್ ನಡೀತಾ? ಹೌದು ಅನ್ನೋದಾದ್ರೆ ಎಷ್ಟು ಮತ್ತು ಯಾರಿಂದ, ಯಾರೆಲ್ಲ ಭಾಗಿಯಾಗಿದ್ದಾರೆ, ಎಷ್ಟೆಷ್ಟು ತಿಂದಿದ್ದಾರೆ, ಹೇಗೆ ಸಾಧ್ಯ ಆಯಿತು? ರಾಮ ಮಂದಿರದ ಕಾಣಿಕೆಯಲ್ಲಿ ಕೋಟಿ ಕೋಟಿ ಲೂಟಿ ಆಯ್ತಾ? ಪ್ರಭು ಶ್ರೀರಾಮಚಂದ್ರನ ಹುಂಡಿ ಹಣವನ್ನ ನುಂಗಿದ್ದಾದ್ರೂ ಯಾರು? ಹಾಗಾದ್ರೆ ಭೂಮಿ ಖರೀದಿಯಲ್ಲೂ ಅವ್ಯವಹಾರ ನಡೆದಿರುವ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಆರೋಪದ ಸುತ್ತ ರಾಜಕೀಯ ಹೈ ಡ್ರಾಮಾ ನಡೀತಾ ಇದೆ. ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜನಸಾಮಾನ್ಯರು ಚರ್ಚೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಶಾಮೀಲಾಗಿರೋರು ಯಾರು? ಹಾಗಾದ್ರೆ ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಸಂಗ್ರಹದಲ್ಲಿ ಅಕ್ರಮ ನಡೀತಾ? ಸತ್ಯ ಶೋಧನೆಗೆ ಎಸ್ಐಟಿ ರಚಿಸಿದ ಉತ್ತರ ಪ್ರದೇಶ ಸರ್ಕಾರ ಸದ್ಯಕ್ಕೆ 3 ಸದಸ್ಯರ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿದ್ದಾರೆ. ಅಂದ್ರೆ ಎಸ್ಐಟಿ ರಚನೆ ಮಾಡಿದ್ದಾರೆ. ವಿಶ್ವಾಸ್ ಪಂತ್, ಕಿರಣ್ ಎಸ್, ನೀಲ್ ರತನ್, ಈ 3 ಸದಸ್ಯರ ಎಸ್ಐಟಿಯನ್ನ ರಚನೆ ಮಾಡಿದ್ದು ತನಿಖೆ ಮಾಡ್ರಪ್ಪ ಅಂತ ಬಿಟ್ಟಿದ್ದಾರೆ. ಹಣಕಾಸು ನಿರ್ವಹಣೆ ಕುರಿತು, ಆರೋಪಗಳ ಕುರಿತು ತನಿಖೆ ಆಗುತ್ತೆ. 15 ದಿನಗಳಲ್ಲಿ ಒಂದು ಅಂತಿಮ ವರದಿಯನ್ನ ಕೊಡಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಶಾಮೀಲಾಗಿದ್ದಾರೆ? ಎಷ್ಟೆಷ್ಟು ಕೋಟಿ ಹೋಗಿದೆ? ನಾವು ನೀವು ಪ್ರಭು ಶ್ರೀರಾಮಚಂದ್ರನನ್ನ ನೋಡ್ಲಿಕ್ಕಂತಷ್ಟು ದೂರ ಹೋಗಿ ಕೈ ಮುಗಿದು ಹರಕೆ ಕಟ್ಕೊಂಡಿರೋರು ಹರಕೆ ತೀರಿಸೋದು, ಕಾಣಿಕೆ ಹಾಕಬೇಕಾಗಿರೋರು ಕಾಣಿಕೆ ಹಾಕಿ ಬರ್ತಾ ಇದ್ರೆ ಅವೆಲ್ಲವೂ ಯಾರೋ ನುಂಗಣ್ಣ ಪಾಲರಾಗ್ತಾ ಇದೆ, ಹೋಗ್ತಾ ಇದೆ ಕಾಣಿಕೆ. ಅದು ಏನು 100, 1000, ಲಕ್ಷದಲ್ಲ, ಕೋಟಿ ಕೋಟಿ ಹಣದಲ್ಲಿ. ಅಂದ್ರೆ ಅದಕ್ಕೊಂದು ಹೊಣೆಗಾರಿಕೆ ಹೊತ್ಕೋಬೇಕಲ್ಲ ಯಾರಾದರೂ. ಸರ್ಕಾರ ಈಗ SIT ರಚನೆ ಮಾಡಿದೆ. ಸೊ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ 3 ಒಳಗೊಂಡಿದ್ದು, ಇವರ ತನಿಖೆ ಆಗಿ ಫೈನಲ್ ರಿಪೋರ್ಟ್ ಏನು ಸಿಗತ್ತೆ? ಕೇವಲ ಒಳಗೆ ಪೂಜೆ ಮಾಡ್ತಾ ಇರೋರು ಮಾತ್ರ ಶಾಮೀಲಾಗಿದ್ದಾರಾ ಅಥವಾ ಪ್ರಭಾವಿಗಳು ಕೂಡ ಶಾಮೀಲಾಗಿದ್ದಾರಾ? ಅದು ಹೆಂಗ್ರಿ ಸಾಧ್ಯ ಆಗುತ್ತೆ? ಹೈ ವೋಲ್ಟೇಜ್ ಕಣ್ಗಾವಲಿರುತ್ತೆ ಅಲ್ಲಿ, ಎಲ್ಲೆಲ್ಲೂ CCTVಗಳು. ಅದರಲ್ಲೂ ಈ ಹುಂಡಿ ಹಣ ಅಂತೆಲ್ಲ ಹೇಳಕ್ಕೆ ಹೋದ್ರೆ ಕೇಳಬೇಕಾ? ಅಂಥದ್ರಲ್ಲಿ ಹೆಂಗೆ ಈ ಒಂದು ಕಾಣೆ ಆಗಕ್ಕೆ ಸಾಧ್ಯ ಆಯಿತು? ದೋಖಾ ಮಾಡಿದ್ರು, ಲೂಟಿ ಮಾಡಿದ್ರು. ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಇದರಲ್ಲಿ? 18,000 ರೂಪಾಯಿ ಸಂಬಳ ತಗೊಳ್ತಾ ಇದ್ದವ 1.25 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿ ಖರೀದಿ ಮಾಡಿದ್ದಾನೆ. ಅವನೂ ಕೂಡ ಈ ಲೂಟಿ ಆಗಿರೋ ಹಣದಲ್ಲಿ ಆರೋಪಿ ಸ್ಥಾನದಲ್ಲಿದ್ದಾರೆ. ಆತನ ಸಂಬಳ ಎಷ್ಟು? ಪೂಜೆ ಗೀಜೆ ಮಾಡಿ 18,000 ರೂಪಾಯಿ ತಿಂಗಳಿಗೆ, ಮಾಸಿಕ ಸಂಬಳ 18,000 ರೂಪಾಯಿ. ಅವನು ಖರೀದಿ ಮಾಡಿರೋದು ಭೂಮಿ 1.25 ಕೋಟಿ ಬೆಲೆ ಬಾಳುತ್ತೆ. ರಾಮ ಮಂದಿರ ನೌಕರನ ಮನೆಯಲ್ಲಿ, ಮತ್ತೊಬ್ಬನ ಮನೆಯಲ್ಲಿ 10 ರಿಂದ 12 ಲಕ್ಷ ರೂಪಾಯಿ ನಗದು ಸೀಸ್ ಆಗಿದೆ. ಮತ್ತೊಬ್ಬ 40 ಲಕ್ಷ ರೂಪಾಯಿ ಫ್ಲಾಟ್ ಅನ್ನ ಖರೀದಿ ಮಾಡಿದ್ದಾರೆ. UP ಪೊಲೀಸರ ವಶದಲ್ಲಿ ಮತ್ತೋರ್ವ ಸಿಬ್ಬಂದಿ ಇದ್ದಾರೆ. ದುಡ್ಡೆಣಿಕೆ ಅಧಿಕಾರಿ ಲವಕುಶ್ ಏಕಾಏಕಿ ಶ್ರೀಮಂತರಾಗಿದ್ದಾರಂತೆ. ರಾಮ ಮಂದಿರದ ಕೆಲವು ನೌಕರರು ಇದ್ದಕ್ಕಿದ್ದಂತೆ ಶ್ರೀಮಂತರಾಗಿದ್ದಾರೆ. 4 ಸಿಬ್ಬಂದಿಯನ್ನ ಈಗ UP ವಿಶೇಷ ತನಿಖಾ ತಂಡ ಅಥವಾ SIT ಅರೆಸ್ಟ್ ಮಾಡಿದೆ. ನೋಡಿ, 18,000, 19,000 ಮಾಸಿಕ ಸಂಬಳ ತಗೊಳ್ಳೋ ಅಂತವ್ರು 1.25 ಕೋಟಿ ಭೂಮಿ ತಗೊಳ್ತಾರೊಬ್ರು, 40-50 ಲಕ್ಷ ಬೆಲೆ ಬಾಳೋ ಫ್ಲಾಟ್ ಇನ್ನೊಬ್ರು ತಗೊಳ್ತಾರೆ. ಇನ್ನೊಬ್ರು ಮನೆಯಲ್ಲಿ ಕ್ಯಾಶ್, ಬರೀ ಕ್ಯಾಶೇ 10-12 ಲಕ್ಷ ಸಿಗುತ್ತೆ. ಹುಡುಗಾಟನೇನ್ರಿ? ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಈ ದೇಣಿಗೆಯ ಅಕ್ರಮ. ಸ್ವತಂತ್ರ ತನಿಖೆಯನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಪ್ರಕರಣ ಗಂಭೀರವಾಗಿ ಪರಿಗಣಿಸಿರುವ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಲಿಖಿತ ಟಿಪ್ಪಣಿ ಸಲ್ಲಿಸುವಂತೆ ಅರ್ಜಿದಾರರಿಗೆ ಆದೇಶವನ್ನ ಹೊರಡಿಸಿದ್ದಾರೆ. ಇದು ಮುಂದಕ್ಕೆ ಯಾವ ಹಂತವನ್ನು ತೆಗೆದುಕೊಳ್ಳುತ್ತೆ? ರಾಜಕೀಯ ಟ್ವಿಸ್ಟ್ ಈಗ ಆಲ್ರೆಡಿ ಪಡ್ಕೊಂಡಿದೆ. ಇದು ಒಬ್ಬೊಬ್ರು ಒಂದೊಂದು ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರ ಮೇಲೆ ಅನುಮಾನದಿಂದ ನೋಡ್ಲಾಗ್ತಾ ಇದೆ. ಇದರಲ್ಲಿ ಕೇವಲ ಪೂಜಾರಿಗಳು ಮಾತ್ರ ಸೇರ್ಪಡೆಯಾಗಿದ್ದಾರಾ? ಅಂದರೆ ರಾಮ ಮಂದಿರದಲ್ಲಿ ಶ್ರೀರಾಮಚಂದ್ರನಿಗೆ ಪೂಜೆ ಮಾಡೋರೊಬ್ರು, ಅಭಿಷೇಕ ಮಾಡೋರೊಬ್ರು, ಅಥವಾ ಈಗೇನು ಹುಂಡಿ ಎಣಿಕೆ ಮಾಡ್ತಾರಲ್ಲ ಅದೊಂದು ಟೀಮ್ ಇರುತ್ತಲ್ಲ, ಅವ್ರುಗಳು ಅಲಂಕಾರ ಮಾಡೋ ಒಂದು ಟೀಮು, ಹಿಂಗೊಂದು ಟೀಮ್ಗಳಿರ್ತಾವಲ್ಲ, ಇವ್ರುಗಳು ಮಾತ್ರ ಭಾಗಿಯಾಗಿದ್ದಾರಾ ಅಥವಾ ಬೇರೆ ಯಾರಾದರೂ ಭಾಗಿಯಾಗಿದ್ದಾರಾ? ಇವೆಲ್ಲವೂ ಕೂಡ ಈಗ SIT ರಚನೆ ಮಾಡಿದ್ರಲ್ಲ, ಇದ್ರಲ್ಲಿ ಗೊತ್ತಾಗಬೇಕಾಗತ್ತೆ ರಾಜಕಾರಣಿಗಳು ಯಾರಿದ್ರ ಹೊಣೆಯನ್ನು ಹೊತ್ಕೊಳ್ತಾರೆ. ಆ್ಯಂಡ್ ಇದು ಕೇವಲ ಲಕ್ಷಾಂತರ ರೂಪಾಯಿ ದೋಖಾ ಆಗಿರೋದಲ್ಲ, ದೇಶಾದ್ಯಂತ ರಾಮ ಮಂದಿರವನ್ನ ನೋಡೋಕೆ ಅಂತ ಹೋಗ್ತಾ ಇದ್ದಾರೆ. ಅಯೋಧ್ಯೆಗೆ ದೇಶಾದ್ಯಂತ ಹೋಗ್ತಾ ಇದ್ದಾರೆ. ಹೋಗೋರೆಲ್ಲ ಸುಮ್ಮನೆ ಬರ್ತಾರಾ? ಖಂಡಿತವಾಗ್ಲೂ ಇಲ್ಲ. ರಾಮ ಮಂದಿರ ದೇಣಿಗೆ ಅಕ್ರಮ ಆರೋಪದಲ್ಲಿ ಉತ್ತರವೇ ಸಿಗ್ತಾ ಇಲ್ಲ ಅಂತ ಪ್ರಶ್ನೆಗಳು ಹುಡ್ಕೊಳ್ತಾ ಇದ್ದಾವೆ. ರಾಮ ಮಂದಿರದಲ್ಲಿ ಅತ್ಯಂತ ಹೆಚ್ಚು ಸುರಕ್ಷತೆ ಹೊಂದಿದೆ. ಅಂದ್ರೆ ಎಲ್ಲೆಲ್ಲೂ CCTV, ಮೂಲೆ ಮೂಲೆಯಲ್ಲೂ ಕೂಡ. ಅಲ್ಲಿ ಹೆಂಗೆ ಅಕ್ರಮ ಆಗಕ್ಕೆ ಸಾಧ್ಯ ಆಗುತ್ತೆ?
CCTV ಇದ್ರೂ ಕೂಡ ಹುಂಡಿಯ ದುಡ್ಡನ್ನ ಲಪಟಾಯಿಸಿದ್ದು ಹೆಂಗೆ? ಎಣಿಕಾ ಕೇಂದ್ರದ ಸಿಬ್ಬಂದಿಯಿಂದ ಇಷ್ಟೊಂದು ದುಡ್ಡನ್ನ ನುಂಗೋಕ್ ಹೆಂಗೆ ಸಾಧ್ಯ? ಈಗ ಕೋಟ್ಯಾಂತರ ರೂಪಾಯಿ ತಗೊಂಡು ಹೋಗ್ತಾರೆ ಅಂದ್ರೆ ಅದೇನು ನೀವು ಜಸ್ಟ್ 1 ಲಕ್ಷ ರೂಪಾಯಿ ಕಟ್ಟು 500 ರೂಪಾಯಿ ಎಷ್ಟು ದಪ್ಪ ಇರುತ್ತೆ ಹೇಳಿ? ಅಂಥದನ್ನ ಹೆಂಗೆ ತಗೊಂಡು ಹೋದ್ರು? ಒಂದು ಕಾಯಿನ್ ತಗೊಂಡ್ರೆ ಸಿಗಾಕೊಳ್ತಾರೆ, ₹1 ಕಾಯಿನ್ ಕದ್ರೆ. ಸೊ ಇದರಲ್ಲಿ ದೊಡ್ಡ ದೊಡ್ಡ ಕುಳಗಳು ಭಾಗಿಯಾಗಿದ್ದಾರೆ ಅನ್ನೋ ಅನುಮಾನ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲಿಗ ಶಿವು ನೀಡ್ತಾ ಹೋಗ್ತಾರೆ. ಶಿವು, ರಾಮ ಮಂದಿರದಲ್ಲಿ ಇಂಥ ದೋಖ ಆಗಿದೆ ಅನ್ನೋದು ಮೊದಲಲ್ಲ, ಈ ಪ್ರಸಾದದಲ್ಲಿ ಕೂಡ ಕೇಳಿದ್ವಿ. ಡಿಜಿಟಲ್ ಆಗಿ ಏನೋ ಪಾಸ್ ಗೀಸ್ ತಗೊಳ್ತಾರಲ್ಲ ಅದ್ರಲ್ಲೂ ಕೇಳಿ ಬಂದಿದ್ವಿ. ಈಗ ಹುಂಡಿ ಹಣದಲ್ಲಿ ಅಂತ ಇದ್ದಾರೆ. ಯಾರು ಹೊಣೆ ಹೊತ್ಕೊಳ್ತಾರೆ? ಇಷ್ಟೆಲ್ಲ ಆಗ್ತಾ ಇದ್ರು ಅಂಡ್ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ? ಲೇಟೆಸ್ಟ್ ಅಪ್ಡೇಟ್ ಏನು ಈ ವಿಚಾರದಲ್ಲಿ ಶಿವು? ವಿದ್ಯಾ, ಅಯೋಧ್ಯೆಯ ರಾಮ ಮಂದಿರ ಜಗತ್ತಿನಾದ್ಯಂತ ಸಿಕ್ಕಾಪಟ್ಟೆ ಹೆಸರು ಮಾಡಿರ್ತಕ್ಕಂಥ ಒಂದು ಧಾರ್ಮಿಕ ಕ್ಷೇತ್ರ. ಸುಮಾರು 2.5 ವರ್ಷ ಆಗಿದೆ ವಿದ್ಯಾ ದೇವಾಲಯ ಇನಾಗ್ರೇಷನ್ ಆಗಿ. ಈಗಾಗಲೇ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಪ್ರತಿನಿತ್ಯವೂ ಸಹ ಅಯೋಧ್ಯೆಗೆ ಭೇಟಿ ಕೊಟ್ಟು ರಾಮಲಲ್ಲನ ದರ್ಶನವನ್ನು ಪಡ್ಕೊಳ್ತಾರೆ. ಆದರೆ ಬರಿಗೈಯಲ್ಲಿ ಹೋಗೋದಿಲ್ಲ. ಹೋದಂಥವರು ಸಹಜವಾಗಿ ತಮಗೆ ಕೈಲಾದಷ್ಟು ಅಥವಾ ತಮ್ಮ ಶಕ್ತಿಯಾನುಸಾರ ಹೋಗಿ ದೇವರಿಗೆ ಕಾಣಿಕೆಗಳನ್ನು ಅರ್ಪಿಸ್ತಾರೆ. ಅದರಲ್ಲೂ ಅಯೋಧ್ಯೆಯ ರಾಮ ಮಂದಿರ ಅಂದರೆ ಒಂದು ರೀತಿಗೆ ಅವಿನಾಭಾವವಾಗಿರ್ತಕ್ಕಂಥ ಸೆಂಟಿಮೆಂಟಲ್ ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧವನ್ನು ಭಾರತೀಯರು ಹೊಂದಿದ್ದಾರೆ. ಸೊ ಹಾಗಾಗಿ ರಾಮನ ಭಕ್ತರಂತೂ ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ. ಆದರೆ ಈಗ ಕೇಳಿಬರ್ತಾ ಇರ್ತಕ್ಕಂಥ ಈ ಒಂದು ಆರೋಪ ಇದೆಯಲ್ಲ, ಇದು ನಿಜಕ್ಕೂ ಸಹ ಬಹಳ ನೋವನ್ನು ಉಂಟು ಮಾಡ್ತಾ ಇದೆ ಅಯೋಧ್ಯೆಯ ರಾಮ ಮಂದಿರದ ಭಕ್ತರ ಮನಸ್ಸಿನಲ್ಲಿ. ವಿದ್ಯಾ, ತಾವು ಕೇಳಿದಂತಹ ಪ್ರಶ್ನೆ, ಎಷ್ಟು ಜನರನ್ನು ಅರೆಸ್ಟ್ ಮಾಡಿದಂತ? ಇಲ್ಲಿಯವರೆಗೆ 3 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಇದು ಪ್ರಪ್ರಥಮ ಬಾರಿಗೆ ಅಖಿಲೇಶ್ ಯಾದವ್ ಅವರೇ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ದೇವಾಲಯದ ಕಾಣಿಕೆ ದುಡ್ಡೇನಿದೆ ಅದನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ, ಅದು ಬರೀ ಒಂದಷ್ಟು ಜನರ ಜೇಬಿಗೆ ಮಾತ್ರ ಸೇರ್ತಾ ಇದೆ ಅನ್ನುವ ಆರೋಪವನ್ನು ಮಾಡಿದ್ರು. ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ವತಃ ದೇವಾಲಯದ ಆಡಳಿತ ಮಂಡಳಿಯವರೇ ಬಂದು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು, ದೇವಾಲಯದ ಮೇಲೆ ಇರ್ತಕ್ಕಂಥ ಆ ಕಳಂಕ ಇದೆ, ಆ ಕಳಂಕವನ್ನು ಸರ್ಕಾರವೇ ಹೋಗ್ಲಾಡಿಸಬೇಕು ಅಂತ. ಸೊ ಅದೇ ರೀತಿಯಾಗಿ ಈಗ SITಯನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ SITಯನ್ನು ಫಾರ್ಮ್ ಮಾಡ್ತು, ತನಿಖೆಯನ್ನು ಸಹ ಶುರು ಮಾಡ್ತು. ಆದರೆ ತನಿಖೆಯಲ್ಲಿ ಬಂದಿರತಕ್ಕಂಥ ಮಾಹಿತಿಯನ್ನು 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಆ 3 ಜನರ ಪೈಕಿ ತಾವಿಷ್ಟೊತ್ತು ಏನು ಒಬ್ಬರು 1.5 ಕೋಟಿ ರೂಪಾಯಿ ಆಸ್ತಿ, ಸಂಬಳ ಇರೋದು ಬರೀ 18ರಿಂದ 20 ಸಾವಿರ, ಆದರೆ 1.5 ಕೋಟಿ ರೂಪಾಯಿ ಜಮೀನನ್ನು ಖರೀದಿ ಮಾಡ್ತಾರೆ. ಮಗದೊಂದು ಕಡೆ 40 ಲಕ್ಷ ರೂಪಾಯಿ ಫ್ಲಾಟನ್ನು ಖರೀದಿ ಮಾಡ್ತಾರೆ ಅನ್ನೋದಾದರೆ ವಿದ್ಯಾ, ಖರೀದಿ ಮಾಡಬಾರ್ದ? ಹಾಗಾದರೆ ಏನು ದುಡ್ಡು? ಈಗ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ನಾವು 1.5 ಕೋಟಿ ರೂಪಾಯಿ ಮೊತ್ತದಲ್ಲಿ ಯಾವುದನ್ನು ಖರೀದಿ ಮಾಡಲೇಬಾರ್ದ ಅನ್ನುವ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ. ಆದರೆ ಯಾವ ಮೂಲದಿಂದ ಆ ಒಂದು ಜಮೀನನ್ನು ಅಥವಾ ಆ ಒಂದು ಫ್ಲಾಟನ್ನು ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಲವಕುಶ್ ಮಿಶ್ರಾ ಅನ್ನುವ ಹೆಸರು ಏನು ಪ್ರಸ್ತಾಪ ಆಗ್ತಾ ಇದೆ ವಿದ್ಯಾ, ಈ ಲವಕುಶ್ ಮಿಶ್ರಾ ಈ ದೇವಾಲಯದ ಆಡಳಿತ ಮಂಡಳಿಯ ಹುದ್ದೆಗೆ ಬರೋದಕ್ಕೂ ಮುಂಚಿತವಾಗಿ ಆತ ಒಬ್ಬ ಮೆಕ್ಯಾನಿಕ್ ಆಗಿದ್ದ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೋಡಬೇಕಾಗಿದೆ. ಒಬ್ಬ ಮೆಕ್ಯಾನಿಕ್ ಆದಂಥವನು ಏಕಾಏಕಿಯಾಗಿ ದೇವಸ್ಥಾನ ಇನಾಗ್ರೇಷನ್ ಆಗುತ್ತೆ, ಆ ಒಂದು ಆಡಳಿತ ಮಂಡಳಿಗೆ ಬಂದು ಆತ ಸೇರ್ಕೊಳ್ತಾನೆ, ಟ್ರಸ್ಟ್ ಮೆಂಬರ್ಶಿಪ್ಪನ್ನು ಪಡ್ಕೊಳ್ತಾನೆ. ಅದಾದಮೇಲೆ ಬರೀ 2.5 ವರ್ಷಗಳಲ್ಲೇ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಸಂಪಾದನೆ ಮಾಡಿ ಒಂದು ಭೂಮಿಯನ್ನು ಖರೀದಿಸುವ ಮಟ್ಟಕ್ಕೆ ಬರ್ತಾನೆ. ಅದು 1.5 ಕೋಟಿ ರೂಪಾಯಿ ಮೊತ್ತದ ಒಂದು ಜಮೀನನ್ನು ಖರೀದಿಸುವ ಮಟ್ಟಕ್ಕೆ ಬರ್ತಾನೆ ಅನ್ನೋದಾದರೆ, ಎಲ್ಲೋ ಒಂದು ಕಡೆ ಅಯೋಧ್ಯೆಯ ರಾಮ ಮಂದಿರ ಅನ್ನುವಂಥದ್ದು ಈ ಮನಿ ಮಿಂಟಿಂಗ್ ಪೊಸಿಷನ್ಗೆ ಹೇಳು ಮಾಡಿಸಿದಂತಹ ಜಾಗವ ಅನ್ನುವ ರೀತಿಯಾದಂತಹ ಒಂದು ಪ್ರಶ್ನೆಯನ್ನು ಹುಟ್ಟಾಕುವಂತೆ ಮಾಡಿರ್ತಕ್ಕಂಥದ್ದು. ಸೊ ಈ ವಿಚಾರ ಇದೆಯಲ್ಲ, ಇದು ಒಂದು ರೀತಿಗೆ ನಿಜಕ್ಕೂ ಸಹ ಯಾರು ನೂರಾರು ಕನಸುಗಳನ್ನು ಕಟ್ಕೊಂಡು ಸಾಕಷ್ಟು ಹೋರಾಟಗಳ ಬಳಿಕ ರಾಮ ಮಂದಿರ ನಿರ್ಮಾಣ ಆಯಿತು ಅನ್ನುವ ಆಸೆಯನ್ನು ಇಟ್ಕೊಂಡು ದೇವಾಲಯದ ಕಡೆಗೆ ಮುಖ ಮಾಡಿ ನಿಂತಿದ್ದಾರೆ, ಅವ್ರಿಗೆ ನಿಜಕ್ಕೂ ಇದು ಬಹಳ ತೀವ್ರ ನಿರಾಸೆಯನ್ನು ಉಂಟು ಮಾಡ್ತಾ ಇದೆ. ಈಗ SIT ತನಿಖೆ ಮಾಡ್ತಾ ಇದೆ, ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗಿದೆ. ಮತ್ತು ಈ ಲವಕುಶ್ ಸೇರಿದ ಹಾಗೆ ಆ 3 ಜನ ಏನು ಬಂಧಿತರಾಗಿದ್ದಾರೆ ಅವ್ರ ಜೊತೆಗೆ ಇನ್ಯಾರೆಲ್ಲ ಸೇರ್ಕೊಂಡಿದ್ದಾರೆ ಮತ್ತು ಇವರು ಯಾವ ರೀತಿಗೆ ಕಾಣಿಕೆಯ ದುಡ್ಡನ್ನು ಹೊಡಿತಾ ಇದ್ರು ಅಂತ. ಯಾಕಂದ್ರೆ ಇವ್ರು 3 ಜನರು ಸಹ ಈ ಕಾಣಿಕೆಯನ್ನ ಸಂಗ್ರಹಿಸುವ ಒಂದು ಟ್ರಸ್ಟ್ ನಲ್ಲಿ ಇದ್ರು ಅಂತ, ಅಂದ್ರೆ ಆ ಟೀಮ್ ನಲ್ಲಿ ಇವರು ಇದ್ರು. ಯಾವ ರೀತಿಯಾಗಿ ದುಡ್ಡನ್ನು ಕದೀತಾ ಇದ್ರು? 10-15 ಸಾವಿರ ಸಂಬಳ ತಗೊಳ್ಳೋರು ಹಂಗಾರೆ 1.5 ಕೋಟಿ ಕೊಟ್ಟು ಭೂಮಿ ತಗೋಬಾರ್ದ ಅಂತ? ಅವ್ರು 1.5 ಕೋಟಿನಾದ್ರು ಕೊಡ್ಲಿ, 20 ಕೋಟಿ ಆದ್ರೂ ಕೊಡ್ಲಿ, ಅದೆಲ್ಲ ವಿಚಾರ. ಆರೋಪ ಕೇಳಿ ಬಂದ್ಮೇಲೆ ಅವ್ರು ಹೆಂಗ್ ಜೀವನ ಶೈಲಿ ನಡೆಸ್ತಾ ಇದ್ದಾರೆ ಅನ್ನೋದು ಸಹಜವಾಗಿ ಕಾಡೋ ಪ್ರಶ್ನೆ. ಬಟ್ ರಾಮ ಮಂದಿರದಲ್ಲಿ ಎಲ್ಲಿ ನೋಡಿದ್ರು ಕೂಡ CCTV ಒಂದು ಕಣ್ಗಾವಲಿರುತ್ತೆ. ಅದು ಹೆಂಗ್ ದೋಖ ಮಾಡಕ್ ಸಾಧ್ಯ? ಅಂಡ್ ಇವ್ರುಗಳು ಮಾತ್ರ ಅದ್ರಲ್ಲಿ ಶಾಮೀಲಾಗಿದ್ದಾರೆ ಅಥವಾ ಪ್ರಭಾವಿಗಳ ಕೈವಾಡ ಏನಾದ್ರು ಇರ್ಬೋದಾ? ಇದೇನು ಅನುಮಾನ ಇದೆ? ಎಸ್, ಎಕ್ಸಾಕ್ಟ್ಲಿ ವಿದ್ಯಾ. ಸೊ
ಎಲ್ಲ ಕಡೆ CCTV ಇದೆ ಮತ್ತು ಹೆಚ್ಚು ಭಕ್ತರು ಭೇಟಿ ಕೊಡುವಂತಹ ಒಂದು ಕ್ಷೇತ್ರ. ನಮ್ಮ ಭಾರತದಲ್ಲಿ ಕೆಲವು ಕ್ಷೇತ್ರಗಳು ಹೆಚ್ಚು ಭಕ್ತರನ್ನು ಸೆಳೆಯುತ್ತೆ ತನ್ನ ಕಡೆಗೆ. ಅದು ತಿರುಪತಿ ಆಗಿರಬಹುದು ಅಥವಾ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಆಗಿರ್ಬೋದು. ಅಂದರೆ ಶ್ರೀಮಂತ ದೇವಾಲಯಗಳ ಪಟ್ಟಿಗೆ ಈಗ ಅಯೋಧ್ಯೆಯ ರಾಮ ಮಂದಿರವೂ ಸಹ ಬಂದು ನಿಂತಿರ್ತಕ್ಕಂಥದ್ದು. ಪ್ರತಿನಿತ್ಯ ಕಾಣಿಕೆಯ ರೂಪದಲ್ಲಿ ಹುಂಡಿಯಲ್ಲಿ ಸಿಕ್ಕಾಪಟ್ಟೆ ಕಾಣಿಕೆಗಳು ಸಂಗ್ರಹ ಆಗ್ತಾ ಇದೆ. ಸೊ ಇದು ಯಾವ ರೀತಿಯಾಗಿ ಇದನ್ನು ದೋಚ್ತಾ ಇದ್ದಾರೆ, ಯಾವ ರೀತಿಯಾಗಿ ಅದನ್ನು ಕಳ್ಳತನ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಅದನ್ನು ತೆಗಿತಾ ಇದ್ದಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಈಗ ನೋಡಿ, ತಿರುಪತಿಯಲ್ಲೂ ಸಹ ಇದೇ ರೀತಿಗೆ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಈ ಹುಂಡಿ ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ಹಂಗಂಗೆ ಹೇಗೆ ದುಡ್ಡು ಎತ್ಕೊಂಡ್ಬಿಡ್ತಾ ಇದ್ರು. ಕೆಲವರು ಭಕ್ತಾದಿಗಳು ಚಿನ್ನದ ಸರವನ್ನ, ಚಿನ್ನದ ಚೈನನ್ನು, ಉಂಗುರಗಳನ್ನೆಲ್ಲ ಹುಂಡಿಯಲ್ಲಿ ಹಾಕ್ತಾ ಇದ್ರು. ಅದನ್ನು ಹಂಗಂಗೆ ತೆಗೆದುಕೊಳ್ಬಿಡ್ತಾ ಇದ್ರು ಅಂತ ಒಂದು ಆರೋಪ ಇತ್ತು. ಸೊ ಆ ನಿಟ್ಟಿನಲ್ಲಿ TTD ಏನು ಮಾಡ್ತು, ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ತಂಡವನ್ನು ರಚನೆ ಮಾಡ್ತು ಮತ್ತು ಪ್ರತ್ಯೇಕವಾಗಿ ವಿಜಿಲೆನ್ಸ್ ನೇಮಕ ಮಾಡಿ ಅವರ ಒಂದು ಸುಪರ್ದಿಯಲ್ಲಿ ಆ ಹುಂಡಿ ಎಣಿಕೆ ಕಾರ್ಯವನ್ನು ಮಾಡುವಂಥ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡ್ತು. ಇವತ್ತು ಅದು ಬಹಳ ಪಾರದರ್ಶಕವಾಗಿ ನಡ್ಕೊಂಡು ಬರ್ತಾ ಇದೆ. ಈಗ ಅಯೋಧ್ಯೆಯ ರಾಮ ಮಂದಿರದ ವಿಚಾರದಲ್ಲಿ ಈಗ ಈ 3 ಜನ ಏನು ಅರೆಸ್ಟ್ ಆಗಿದ್ದಾರೆ, ಇವರನ್ನ ತನಿಖೆಗೆ ಒಳಪಡಿಸ್ತಾರೆ, ಇವ್ರ ಜೊತೆಗೆ ಯಾರೆಲ್ಲ ಇದ್ದಾರೆ ಅವರನ್ನು ಸಹ ಕೆಡ್ಡಾಕೆ ಬೀಳಿಸ್ತಾರೆ, ಅದು ಒಂದು ವಿಚಾರ. ಆದರೆ ಮುಂದೆ ಯಾವ ರೀತಿಯಾಗಿ ಅಯೋಧ್ಯೆಯ ರಾಮ ಮಂದಿರನ ಕ್ಲೀನ್ ಮಾಡ್ಕೊಂಡು ಹೋಗಬೇಕು, ಸೊ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ತಂಡವನ್ನು ರಚನೆ ಮಾಡೋದಾಗಿರ್ಬೋದು, ಅದಕ್ಕೆ ಪ್ರತ್ಯೇಕವಾಗಿ ಮಾನಿಟರ್ ಮಾಡುವಂಥ ಕಾರ್ಯ ಆಗಿರ್ಬೋದು, ಅದು ಆಗಬೇಕಾಗಿದೆ ಅನ್ನುವಂಥದ್ದು ಅಂತ ವಿದ್ಯಾ. ಎಸ್ ಶಿವು, ಥ್ಯಾಂಕ್ ಯು ಡೀಟೇಲ್ಸ್ಗೆ.